ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಅಮ್ಮಂದಿಂದನೂ ಕಾಂಟ್ರವರ್ಸಿ ಇದನ್ನ ಮಾಡ್ಕೊಂಡೆ ವ್ಯೂಸ್ ತಗೊಂಡಿರೋದು ಎಲ್ಲರೂ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬನ್ನಿ ನಾವು ಇವತ್ತೊಂದು ಕಾಂಟ್ರವರ್ಷಿಯಲ್ ವಿಡಿಯೋನ ಮಾಡೋಣ. ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಯಾವುದೇ ರೀತಿಯಾದ ಬೇರೆ ಕಾಂಟ್ರವರ್ಸಿ ಅಲ್ಲ. ನಾವು ಮೋಟೋ ವ್ಲಾಗರ್ ಆಗಿರೋದ್ರಿಂದ ಬೈಕ್ಗಳ ಕಾಂಟ್ರವರ್ಸಿ ಬಗ್ಗೆ ವಿಡಿಯೋ ಮಾಡೋಣ. ನನಗೆ ಗೊತ್ತಿರೋ ಮಟ್ಟಿಗೆ ಇಂಡಿಯಾದಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಬೈಕ್ಗಳು ಅಂದರೆ GT650 ಮತ್ತು ಡ್ಯೂಕ್ 390. ಎರಡರೂ ಫ್ಯಾನ್ಸು ಒಡೆದಾಡ್ತಿರ್ತಾರೆ ಅಂದ್ಕೊಳ್ರಿ ಕಮೆಂಟ್ ಸೆಕ್ಷನಲ್ಲಿ. 390 ಬಗ್ಗೆ ವಿಡಿಯೋ ಹಾಕಂಗಿಲ್ಲ, GT650 ಫ್ಯಾನ್ಸ್ ಅಸೆಂಬಲ್. GT650 ವಿಡಿಯೋ ಹಾಕಂಗಿಲ್ಲ, 390 ಫ್ಯಾನ್ ಅಸೆಂಬಲ್ಲು. GT650 ಫಾದರ್ ಆಫ್ ಆಲ್ ಬೈಕ್ಸು. ಇಂಥ ಕಮೆಂಟ್ಗಳನ್ನ ನೋಡಿ 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 ನನಗೂ ತಲೆ ಕೆಟ್ಟೋಗೈತೆ. ಬನ್ನಿ ಇವತ್ತು ತೋರಿಸೇ ಬಿಡ್ತೀನಿ ಎರಡರಲ್ಲಿ ಯಾವ್ದು ಫಾದರು ಯಾವ್ದು ಸನ್ನು ಅಂತ. ಈ ವಿಡಿಯೋ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಾಗಿರುತ್ತೆ. ಯಾವುದೇ ರೀತಿಯಾದಂಥ GT ಫ್ಯಾನ್ಸ್ 390 ಫ್ಯಾನ್ಸ್ ಎಲ್ಲ ಮನ್ಸಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ವಿಡಿಯೋ ನೋಡಬೇಕು, ಮಜಾ ಮಾಡಬೇಕು, ಬಿಡಬೇಕು ಅಷ್ಟೇ. ಓಕೆನಾ? ಫೈನಲಿ ಇಲ್ಲಿದೆ ನೋಡಿ ಡ್ಯೂಕ್ 390 ಮತ್ತು GT650. ನನ್ನ ಕೇಳಿದ್ರೆ ಇವೆರಡನ್ನು ಬ್ರದರ್ಸ್ ಅಂತ ಕರಿತೀನಿ. ಆದರೆ ಇದ್ರ ಫ್ಯಾನ್ಸ್ ಮಾತ್ರ ಯಾವಾಗ ನೋಡಿದ್ರು ಹಾವು ಮುಂಗ್ಸಿ ಥರ ಹೊಡೆದಾಡ್ತಾನೆ ಇರ್ತಾರೆ. ಬನ್ನಿ ಈ ವಿಡಿಯೋದಲ್ಲಿ ಕಂಪೇರ್ ಮಾಡಿ ನೋಡೇ ಬಿಡೋಣ ಯಾವ ಗಾಡಿ ಬೆಟರು ಅಂತ. ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ, ಈ ಗಾಡಿ ಫಸ್ಟ್ ಆಫ್ ಆಲ್ ಎರಡು ಕಂಪೇರ್ ಮಾಡೋ ಅಂಥ ಗಾಡಿಗಳೇ ಅಲ್ಲ. ಅದೇ ಬೇರೆ ಕ್ಯಾಟಗರಿ, ಇದೇ ಬೇರೆ ಕ್ಯಾಟಗರಿ. ಆಮೇಲೆ ನನಗೆ ಕಮೆಂಟ್ಸಲ್ಲೆಲ್ಲ ಬೈದಾಕ್ಬಿಟ್ಬಿಡ್ರಿ, ನೀನು ಯಾವ ಸೀಮೆ ಮೋಟೋ ವ್ಲಾಗರ್ಗರು, ಇದು ಎರಡು ಡಿಫ್ರೆಂಟ್ ಕ್ಯಾಟಗರಿ ಬೈಕ್ಸ್ನ ಕಂಪೇರ್ ಮಾಡ್ತಾ ಇದೆಯಾ ಅಂತ. ಮುಖ್ಯ ವಿಷಯಕ್ಕೆ ಬರಲ್ಲ. ಅಂಡ್ ಮೈನ್ ಥಿಂಗ್ ಇಂಜಿನ್ ಕಂಪೇರ್ ಮಾಡ್ಬಿಡೋಣ. ಈ ಡ್ಯೂಕ್ 390 ಬಂದು BS4. ಇದು ನಿಮಗೆ 373cc ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 43 bhp ಪ್ರೊಡ್ಯೂಸ್ ಮಾಡುತ್ತೆ. 37 Nm ಆಫ್ ಟಾರ್ಕ್ ಇದೆ. ಇನ್ನು ಇದು ಬಂದು 47 bhp ಇದೆ, 53 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ಗಾಡಿಲಿರೋದು ಆಯಿಲ್ ಕೂಲ್ಡ್ ಟ್ವಿನ್ ಸಿಲಿಂಡರ್ ಇಂಜಿನ್. ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಈ ಗಾಡಿಲೂ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರೋದು, ಇದರಲ್ಲೂ 6 ಸ್ಪೀಡ್ ಗೇರ್ ಬಾಕ್ಸ್ ಬರೋದು. ಇದರಲ್ಲಿ ನಿಮಗೆ ರೈಡ್ ಬೈ ವೈರ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ನಾರ್ಮಲ್ ಥ್ರಾಟಲ್. ಗೈಸ್ ನಿಮಗೆ ಎಕ್ಸಾಸ್ಟ್ ನೋಟ್ ಒಂದು ತೋರಿಸ್ಬಿಡ್ತೀನಿ ಬರ್ರಿ. ನಮ್ಮ ಚಿರುಗೆ ಹೆವಿ ಇಷ್ಟ, ನೀನೇ ತೋರಿಸ್ಬಿಡಪ್ಪ. BS4 ಸೌಂಡು, BS6 ಅಲ್ಲಿ ಸೌಂಡ್ ಇಲ್ಲ. A few moments later. ಬನ್ರಿ ನಿಮಗೆ ಎರಡು ಗಾಡಿನೂ ಒಂದು ಸತಿ 0 to 100 ಚೆಕ್ ಮಾಡಿಬಿಡೋಣ, ಒಂದು ಸತಿ ಟಾಪ್ ಸ್ಪೀಡು ಚೆಕ್ ಮಾಡಿಬಿಡೋಣ. ಫೈನಲ್ ಆಗಿ ಡ್ರ್ಯಾಗ್ ಹೊಡೆದು ತೋರಿಸ್ತೀನಿ. ಆದ್ರೆ ನಾನು 14 ಮಿಂಡ್ರಿ. ನೀನೇ ಹೊಡಿ. Relax and take notes while I take totes of the marijuana smoke. DAN ಸ್ಪೇಸ್ ಶಿವಮೊಗ್ಗ SHET. ಅದು ಯೂಟ್ಯೂಬು, ಇನ್ಸ್ಟಾದಲ್ಲೂ ಸೇಮ್ ಅದೇ ನೇಮೇ ಇದೆ ನೋಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ವೀಡಿಯೋಸ್ ನೋಡಿ ಹೆಂಗಿದೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿ. ಸಿಗೋಣ. ಶೋರ್ ಸಿಗೋಣ. ಬಾಯ್ ಬಾಯ್ ಬಾಯ್. ನಿಧಾನ ಹೋಗಿ.
ಅಷ್ಟೇ ಗುರು 160 170 ಪೀಸಾಗಿ ಹೋಗುತ್ತೆ. ಅದ್ರ ಮೇಲೆ ಲ್ಯಾಗಿದೆ ಗಾಡಿ, ಹೋಗಲ್ಲ. 2-3 ಸತಿ ಟ್ರೈ ಮಾಡಿದೆ. ನೀವೀಗ ಹೇಳ್ಬೋದು ಒಂದಷ್ಟು ಜನ ಹೊಡೆದಿರ್ತೀರ 170 180 ಹೋಗಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಈಸಿಯಾಗಿ ಹೋಗಬೇಕು. ಹಂಗೆ ಮಲ್ಕೊಂಡು ಒದ್ದಾಡ್ಕೊಂಡೆಲ್ಲ ಹೊಡೆದ್ರೆ ಹೋಗ್ತಾವೆ ಎಲ್ಲ ಗಾಡಿಗಳೂ ಈಸಿಯಾಗಿ ವಿತೌಟ್ ಸ್ಟ್ರಗಲ್. ಎಷ್ಟೋಗುತ್ತೆ ಅದು ಆ್ಯಕ್ಚುಯಲ್ ಟಾಪ್ ಸ್ಪೀಡು. ಓಕೆ ಹೋಗುತ್ತೆ, ಪವರ್ ಕಮ್ಮಿ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಈಸಿಯಾಗಿ 160 ಹೋಗುತ್ತೆ ಬಾಂಬ್ ಗಾಡಿ. 0 to 100 ಸ್ವಲ್ಪ ಲ್ಯಾಗ್ ಆಗುತ್ತೆ, ಆಮೇಲೆ ಚೆನ್ನಾಗಿದೆ ಫುಲ್ಲು. ಪವರ್ ಟು ವೆಯ್ಟ್ ರೇಷಿಯೋ ನೋಡಿದಾಗ ಹೌದು, ಇದರಲ್ಲಿರೋ ಪವರಿಗೆ ಇದು ವೆಯ್ಟ್ ತುಂಬ ಇದೆ. ಪವರ್ ಚೆನ್ನಾಗೇ ಇದೆ ಈ ಗಾಡೀಲಿ. 54 Nm ಆಫ್ ಟಾರ್ಕ್ ಇದೆ. ಬಟ್ ಏನು ಮಾಡ್ತೀರಾ, ಗಾಡಿ ಇಂಜಿನ್ ವೆಯ್ಟ್ ಕೂಡ ಅಷ್ಟೇ ಇದೆ, ಅದಕ್ಕೆ ಜಾಸ್ತಿ ನಿಮಗೆ ಪವರ್ ಫೀಲ್ ಆಗಲ್ಲ. ಬಟ್ ನಿಮಗೆ ಡ್ಯೂಕ್ 390 ಹಂಗಾಗಲ್ಲ. ಪವರ್ ಟು ವೆಯ್ಟ್ ರೇಷಿಯೋ ನೋಡಿದಾಗ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ವೆಯ್ಟೇ ಇಲ್ಲ ಗಾಡಿ ಇದು. ಹಂಗಾಗಿನೇ ಪ್ರತಿ ಗಿರಲ್ಲೂ ಎದ್ದೆದ್ದು ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಬನ್ನಿ ಇದನ್ನು ಟ್ರೈ ಮಾಡೋಣ ಈಗ. ಗಾಡಿ ಜೊತೆನಾ? ಅದು ಗಾಳಿ ಹೆವಿ ಹೊಡಿತಾ ಇದೆ ಎದುರುಗಡೆಯಿಂದ. ಮದನ್ ಶೇಟ್ ಅಂತ ಇದೆ ನೋಡಿ, ಯಾರು ಚೆನ್ನಾಗಿದೆ ಎರಡರಲ್ಲಿ ಗಾಡಿ. ಎರಡರಲ್ಲಿ ಒಂದಂದರೆ ಇದೇನಾ ನಿಮಗೆ? ಇದಾ? ಇಬ್ಬರು ಸಮಾಧಾನ ಆಗಲಿ ಅಂತ ಅವರೊಂದು ಪಾಯಿಂಟ್ ಇವರೊಂದು ಪಾಯಿಂಟ್ ಕೊಟ್ಟಿದ್ದಾರೆ. A few moments later. ಸೊ ಬಾಯ್ಸ್, ನಾನು ನಿಮಗೂ ಅಷ್ಟೇ ಹೇಳೋದು, ಕಂಪೇರ್ ಮಾಡಿ ಎಲ್ಲ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಈ ಗಾಡಿನೇ ಒಂದು ಕ್ಯಾಟಗರಿ, ಆ ಗಾಡಿನೇ ಒಂದು ಕ್ಯಾಟಗರಿ. ಅದ್ರಲ್ಲಿ ಸಿಗೋ ಮಜಾ ಇದ್ರಲ್ಲಿ ಸಿಗಲ್ಲ, ಇದ್ರಲ್ಲಿ ಸಿಗೋ ಮಜಾ ಅದ್ರಲ್ಲಿ ಸಿಗಲ್ಲ. ಸೊ ಎಟ್ ದ ಎಂಡ್ ಆಫ್ ದ ಡೇ ನಾನು ಇವೆರಡನ್ನೂ ನಿಮಗೆ ಕಂಪೇರ್ ಮಾಡಿ ಯಾವ ಗಾಡಿ ತೊಗೊಬೇಕು ಯಾವ ಗಾಡಿ ತೊಗೊಬಾರ್ದು ಅಂತ ಎಲ್ಲ ಹೇಳಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ. ಯಾಕಂದರೆ ಇದೆರಡೂ ಬೇರೆ ಬೇರೆ ಕ್ಯಾಟಗರಿ. ಅದನ್ನು ತೊಗೊಬೇಕಂತ ಇದ್ದವರಿಗೆ ಈ ಗಾಡಿ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ, ಇದನ್ನು ತೊಗೊಬೇಕಂತ ಇದ್ದವರಿಗೆ ಆ ಗಾಡಿ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ನಿಮಗೆ ಇನಿಷಿಯಲ್ ಡ್ರ್ಯಾಗು, ಇನಿಷಿಯಲ್ ಪವರು, ರಾಕೆಟ್ ಹೋದಂಗೆ ಹೋಗಬೇಕು ಅಂದರೆ ಈ ಗಾಡಿನ ತೊಗೊಳ್ರಿ. ನನಗೆ ಇನಿಷಿಯಲ್ ಏನು ಬೇಡ ಗುರು, ನನಗೆ ಸೌಂಡ್ ಇರಬೇಕು, ನನಗೆ ಒಳ್ಳೆ ಟಾಪಲ್ಲಿ ಕ್ರೂಸ್ ಮಾಡೋಕ್ಕೆ ಬೇಕು ಅಂದರೆ ಆ ಗಾಡಿನ ಎತ್ಕೊಳ್ರಿ. ಇನ್ನು ಇದು ಬಂದು ಪ್ಲಾಸ್ಟಿಕ್ ಬೈಕು, ಅದು ಬಂದು ಮೆಟಲ್ ಬೈಕು ಅಂತ ಒಂದಷ್ಟು ಜನ ಹೊಡೆದಾಡ್ತೀರ. ಅಂಥವರಿಗೆಲ್ಲ ನಾನೇನು ಹೇಳೋಕ್ಕೆ ಹೋಗಲ್ಲ. ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಮಾಡಿಸ್ಬೋದು. ಬೈಕ್ ಬಗ್ಗೆನೇ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಬಂದು ಪ್ಲಾಸ್ಟಿಕ್ಕು ಮೆಟಲ್ಲು ಅಂತ ಹೊಡೆದಾಡೋರಿಗೆಲ್ಲ ನಾನೇನು ಹೇಳೋಕ್ಕೆ ಹೋಗಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಕಂಪೇರ್ ಮಾಡಿ ಕಿತ್ತಾಡೋರಿಗೆ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡೋದು, ಗಾಯ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.